ತಾಲೂಕಿನ ಇಂಗಳೇಶ್ವರ ಗ್ರಾಮದ ಶ್ರೀ ಮುನಿಪ್ರ ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ನಮನ ಸಲ್ಲಿಸುವ ಕಾರ್ಯಕ್ರಮ ಡಿಸೆಂಬರ್ 21 ಬೆಳಗ್ಗೆ 10:30 ಜರುಗಲಿದೆ ಎಂದು ಇಂಗಳೇಶ್ವರ ವಿರಕ್ತ ಮಠದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು. 87 ವರ್ಷಗಳ ಕಾಲ ಮಠವನ್ನ ಭಕ್ತರಿಗಾಗಿ ಕಟ್ಟಿಕೊಂಡು ಬಂದು ದೊಡ್ಡ ಮಠದ ಸ್ವಾಮೀಜಿಯರು ಭೇಟಿ ನೀಡಿದ್ದಾರೆ. ಹಲವಾರು ರಾಜ್ಯಗಳಿಂದ ಬಂದಿರುವ ಭಕ್ತರು ಅನ್ನಪ್ರಸಾದದ ವ್ಯವಸ್ಥೆ ಮಾಡಿದರು. ಅಕ್ಕಪಕ್ಕದ ಊರಿನ ಭಕ್ತರು ಮನೆ ಬಾಗಿಲಿಗೆ ಕೀಲಿ ಹಾಕಿಕೊಂಡು ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಂಡು ದುಃಖವನ್ನ ನುಂಗಿದ್ರು. ಹಾಗಾಗಿ ಎಲ್ಲಾ ಊರಿನ ಭಕ್ತರು ಮತ್ತು ತಾಲೂಕು ಜಿಲ್ಲಾ ಭಕ್ತರು ಡಿಸೆಂಬರ್ 21 ಶ್ರದ್ಧಾಂಜಲಿ ನಮನ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಭಕ್ತರು ಪಾಲ್ಗೊಳ್ಳಬೇಕು ಎಂದು ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿಂಗಪ್ಪ ಬೊಮ್ಮನಹಳ್ಳಿ, ಶಾಂತಪ್ಪ ಭೈರುಡ್ಗಿ, ಸುಭಾಷ್ ಸಿಂದ್ಗಿ, ಭೀಮರಾಯ್ ಬೈಚ್ವಾಡ್, ಪ್ರಭು ಬಾಗೇವಾಡಿ, ಜಗದೀಶ್ ದೇವ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಯಾರ್ಯಾರು ಕೂಡ ಯಾರ್ಯಾರು ಬರ್ತಾರೆ ಬರ್ತಾರೆ. ಅವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದ್ರಿ. ಅವೆಲ್ಲ ಪೇಪರ್ದಾಗ ಬಂದಾವೆಲ್ಲ ನನಗೆ ಗೊತ್ತಿಲ್ಲ, ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ. ಇಲ್ಲಿ ತಕ್ಕನೂ ಪ್ರಕಾರ ಇವಾಗೆಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರ್ಯಾರು ಬರ್ತಾರೆ, ರಾಜ್ಯ ಸರ್ಕಾರದ ಯಾರು ಬರ್ತಾರೋ ಬರ್ತಾರೆ. ಶಿವಪಾಟ್ರು ಹೇಳ್ಯಾರ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ದಿವಸಾಂಬರು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿದೆ. ಈಗ ಮುಂಜಾನೆ ಅವತ್ತಿನ ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು, ದಿವಸಾಂಬರು ಪೂಜೆಗಳು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ದಿವಸ ಗೆದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಡಿಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರ, ಅವರೇ ಕೂಡ ಕಡಿಸಕತ್ತಾರೆ. ಗದ್ದಿಗೆ ಕಡಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21 ನಶಮಾಳೆಲ್ಲ ಭಕ್ತರು ದೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ 10 ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ತಮ್ಮ ಮನೆ ಊರು ಕೀಲಿ ಹಾಕೊಂಡೇ ಬಂದಾರ. ಮೇವು ಹಾಕಿ ಮುಂದಾಕಿ ರಾಶಿಯೆಲ್ಲ ಇಟ್ಟು ಇಲ್ಲೇ ಬಂದು ಅಷ್ಟಿರ್ತಕ್ಕಂಥ ಈ ಒಂದು ಕ್ಷಣಾರ್ಧದಲ್ಲಿ ಅಷ್ಟೆಲ್ಲ ನೋಡಿರ್ತಕ್ಕಂಥ ವಿಚಾರ ನೋಡಿದ್ರೆ ಬಹಳ ಪ್ರಸಾದ ವ್ಯವಸ್ಥೆಯನ್ನ ಅಷ್ಟೆಲ್ಲ ದೊಡ್ಡ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ನಮಗ್ ಒಂದೇ ಒಂದು ಮಠಕ್ಕೆ ಒಂದು ಪೈಸೆ ಕೊಡ್ರಿ ಅಂತ ಯಾರು ಕೇಳಕ್ ಬಂದಿಲ್ಲ. ಆ ರೀತಿಯೊಳಗೆ ತಾವೇ ಭಕ್ತರು ಸುಮಾರು 25 ಕ್ವಿಂಟಲ್ ಬೆಲ್ಪಟ್ಟು ಅನ್ನ ಸಜ್ಜಕಾಯಿ ಎಲ್ಲ ಕುಡ್ಕೊಂಡು ತುಪ್ಪ 75 kg ತುಪ್ಪ ಏನ ಕುಡಿದಂತ ಭಕ್ತರು 75 kg ತಾವೇ ತಂದು ಕೊಟ್ಟು ತಾವೇ ತುಪ್ಪ ಮಾಡ್ಯಾರ. ಇಂಗಳೇಶ್ವರ ಭಕ್ತರು ಭಾಳ ಮಾಡ್ಯಾರ, ಹೊನ್ನಾಳಿಯವ್ರು ಮಾಡ್ಯಾರ, ಮಸಮಾಳದವ್ರು ಮಾಡ್ಯಾರ, ಯಾರ್ಯಾರೋ ತಂದು ಕೊಟ್ಟಾರ. ತಂದು ಕೊಟ್ಟು ಈ ಕೆಲಸವನ್ನ ಬಹಳ ಇದು ಮಾಡ್ಯಾರ. ಆದ್ರ ಒಂದು ವಿಚಾರ ಹೌದು, ಆಸ್ತಿ ಅಂತಸ್ತ ಅಧಿಕಾರ ಸಂಪತ್ತ ಏನೇನು ಎಲ್ಲ ಗಳಿಸ್ಬೋದು, ಆದ್ರೆ ಅಪಗಳು ಸಿಗುವುದಿಲ್ಲ ಅಂತ ಅನಿಸ್ತದೆ. 10 ವರ್ಷ ಹೋದ್ರು ಏನಾಗ್ಬಾರ್ದು, ಅವ್ರು ಅಷ್ಟು ಗಟ್ಟಿ ಸ್ವಾಮಿಗಳು. 10 ವರ್ಷ ಆದ್ರೂ ಏನಾಗ್ತಿರಲಿಲ್ಲ ಅವ್ರಿಗೆ. ಆದ್ರೆ ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಏನೈತಪ್ಪ, ತಂಡಿ ಹತ್ತಿದಾಗ ಒಳಗೋಗಿ ಹೊಸ್ತಕ್ಕಂಥ ವ್ಯವಸ್ಥೆ, ತಂಬಿದ್ರದನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಅವರು ಮರೆ ಹುಡುಕ್ಯಾಡಿದ್ದು ಕಂಬಳಿ ಸಿಕ್ಕಿಲ್ಲ. 2 ಕಂಬಳಿ ಒಂದೇ ಶಾಲ ಅದು ಸಾಕಿಲ್ಲ ಅವರಿಗೆ ತಿಳ್ಕೊಂಡು ನನಗೂ ಅನ್ಸಕತ್ತದ. ಆ ರೀತಿ ಒಳಗಾಗಿ ಪೂಜ್ಯರನ್ನ ನಾವೆಲ್ಲ ಕಳ್ಕೊಂಡೆವು. ಇಂಥ ಪೂಜ್ಯರಪ್ಪ ಅಂದ್ರೆ ಅದ್ದಣಿ ಮುರುಗೇಂದ್ರ ಶಿವಗಳ ಸಂಪ್ರದಾಯ ಅಂತ ಯಡಿಯೂರು ಸಿದ್ಧಲಿಂಗೇಶ್ವರ ಸಂಪ್ರದಾಯ. ಸಿದ್ಧಲಿಂಗ ಸ್ವಾಮಿಗಳು ಕೂಡ ಅಪ್ಪೋಳದಲ್ಲಿ ಬಂದು ದೊಡ್ಡ ಸಿದ್ಧಲಿಂಗ ಸ್ವಾಮಿಗಳಿಗೆ ಬಂದಿದ್ರು. ಅಪ್ಪೋಳಿದ್ದಾಗ ಬಂದು ಹೊತ್ತಿನೊಳಗ ಅವ್ರು ಬಂದು ಏನು ಕೇಳಿದ್ರಪ್ಪ ಅಂದ್ರೆ, ತಾವು ಪೂಜೆ ಕೂತ್ಕೊಂಡು ಅಪ್ಪಗಳಿಗೆ ಇದನ್ನ ಮಾಡಲಿಲ್ಲ. ಅಪ್ಪಗಳ ನಮಗೆ ಸ್ವಲ್ಪ ಇದನ್ನು ಕೊಡ್ರಿ, ಏನು ಪ್ರಸಾದ ನಿಮ್ಮ ಒಲೆ ಒಳಗಿನ ಬುದ್ಧಿ ಕೊಡ್ರಿ, ಮತ್ತು ನಮ್ಗೊಂದು ಇದ್ರ ಪಾದೋದ್ ನಡೀತದ ಒಂದು ಏನಾದ್ರು ಹಾಕೊಂಡು ಕೊಡ್ರಿ ತಿಳ್ಕೊಂಡು ಅವ್ರಿಗೆ ಕೇಳಿ ಸಿದ್ಧಲಿಂಗ ಸ್ವಾಮಿಗಳು ಇದು ಒಲೆ ಒಳಗಿನ ಬೂದಿ ತಗೊಂಡು ಹೋಗಿ ದೊಡ್ಡ ಸ್ವಾಮಿಗಳು ಒಯ್ದು ತಮ್ಮ ಒಲೆ ಒಳಗೆ ಸಿದ್ಧಲಿಂಗ ಮಠದಾಗ ಹಬ್ಬಗಳ ಪೂಜೆಯಿಂದ ಹಾಕಿಸ್ಕೊಂಡ್ರು. ಅಲ್ಲಿಂದ ಹಬ್ಬಗಳ ಪಾದಯಾತ್ರಾ ಬರ್ತಾರಂದ್ರೆ ಅಂತ ವಯಸ್ಸಾಗಿರ್ತಕ್ಕಂಥ ಸ್ವಾಮಿಗಳು ಎದ್ದು ಬಂದು ಗೆದ್ದಿನ ತಕ್ಕ ಬಂದು ಕರ್ಕೊಂಡು ಗದ್ದಿ ಮ್ಯಾಗ ಕುಂದಿಸಿ ದೊಡ್ಡ ಪೂಜ್ಯರು ಹಬ್ಬಗಳಿಗೆ ನಮಸ್ಕಾರ ಹಾಕಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳಪ್ಪ ಅಂದ್ರೆ
ಇಂಗಳೇಶ್ವರ ಪೂಜ್ಯರಿಗೆ ಸಿದ್ಧಗಂಗಾ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗಳೇಶ್ವರ ಹಬ್ಬಗಳು 96-97 ವರ್ಷ ಇಲ್ಲಿ ಗತಣಿಗೆ ಹೆಚ್ಚಿನ ಮಠ ಒಂದೊಂದ್ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗ ಬಹಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು ನಾನು ನೋಡಿದ ಸಣ್ಣವಿದ್ದಾಗ. ಅದು ಬಿಟ್ಟರೆ ಸಿದ್ಧಗಂಗಾ ದೊಡ್ಡಪ್ಪಳು ಇದ್ದಾಗ ಈಗೂ ಅದ. ಆದ್ರೆ ಆ ರೀತಿ ಇರ್ತಕ್ಕಂಥ ತಳಿಯ ಮುರುಘೇಂದ್ರ ಶ್ರೀಗಳ ಸಾಂಪ್ರದಾಯದ ಜನ ಸಂಪೂರ್ಣ ಇಂಗಳೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಳೆಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸ ಆಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನ ಮಾಡೋದು ನೋಡಿದ್ರೆ ಅವ್ರು ಎದೆ ಒಡಕೊಂಡು ಎಲ್ಲಾರ ಹೋಗಿ ಮೊದಲು ಕುಂದ್ರಲೇನಪ್ಪ ಅಂತ ತಿಳ್ಕೊಂಡು 4-5 ಜನ ಸೇವಕರು ಹಂಗೆ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಪಣ್ಣ ಬರೋದನ್ನ ನೋಡಿದ್ರೆ ಸುಮಾರು ಒಂದು 4-5 ಟ್ರ್ಯಾಕ್ಟರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟೆಲ್ಲ ಹಣ್ಣುಗಳನ್ನ ಗುಟ್ಟಿಗಟ್ಟಲೆ ಸಭೆಯನ್ನ ಮುಂಜಾನೆ 10-11 ಹಿಡ್ಕೊಂಡು 12 ಗಂಟೆ ಸಮಯಕ್ಕೆ 1-2-3 ತಾಸು ಶಿವಗಣಾರಾಧನೆಯನ್ನ ವಚನಶಿಲಾ ಮಂಟಪದ ಆವರಣದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಭಕ್ತರು ಕೂಡ ನಿರ್ಧರಿಸಿದ್ದಾರೆ. ಆ ನಿರ್ಧರಿಸ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಎಲ್ಲರಿಗೂ ಸುದ್ದಿ ಗೊತ್ತಾಗುವಾಗ ತಾವೆಲ್ಲರೂ ಅದನ್ನ ಪ್ರಯತ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ, ಈಗ ಇದಕ್ಕೆ ಏನಂತೀರಿ ದೀಪ ಇದು ಬೆಳಕಿರ್ತಕ್ಕಂಥದ್ದು ನಿಮಗೆ ತೋರಿಸ್ತೇನೆ. ನಿಮ್ಗೆ ವಾಟ್ಸಪ್ ಹಾಕ್ತೀನಿ. ಒಬ್ರು ವಾಟ್ಸಪ್ ಹಾಕಿಬಿಟ್ಟು ಅವ್ರಿಗೆ ಯಾರು ವಾಟ್ಸಪ್ ಹಾಕಿ ಸುಮಾರು ನನಗೆ ಪೂರ್ತಿ ನೋಡಕ್ ಹತ್ತೀನಿ. ಆರೋಗ್ಯವಾಗಿದ್ದು ಹಾರ್ಟ್ನು ಇಲ್ಲ, ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ, 2:30 ಗಂಟೆ 2 ಗಂಟೆ ಮ್ಯಾಗ ಊಟ ಮಾಡ್ಯಾರ, ಮಾತಾಡ್ಕೊಂತೆ ಅದಾರ. ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಏನಾದ್ರೂ ಹೊಳ್ಳೆಯಾಡಿದ್ರು, ಏನಾದ್ರೂ ಆಗಿತ್ತಪ್ಪ ಮೂತ್ರನೇ ಬರ್ತಿದ್ದು, ಒಂದಾಕರೆ ಬರ್ತಿದ್ದು, ಪೂರ್ತಿ ಕೌಪ್ ಅವ್ರು ಹೋಗೋದಿರ್ತಕ್ಕಂಥದ್ದೆಲ್ಲಾನು ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ. ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಈ ಲೋಕ ಯಾತ್ರೆಯನ್ನ ಪೂಜ್ಯರು ತಿಳಿಸಿದ್ದಾರೆ. ಅದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಏನೋ ಕೆಲವು ವಿಷಯಗಳನ್ನ ಹೇಳಿದ್ರು. ಆ ಸೇವಾ ಮಾಡಿರ್ತಕ್ಕಂಥವ್ರಿಗೆ ಕೂಡ ಕೆಲವು ಮುಗಿಸಕ್ಕೂ ಹೇಳಿದ್ರು. ಇದನ್ನೆಲ್ಲ ನೋಡಿ ಬಹಳ ಕೆಟ್ಟದ ಪರಿಸ್ಥಿತಿ ಒಳಗ ಈ ರೀತಿ ಮಠವನ್ನ ಬಹಳ ಕಷ್ಟಬಿಟ್ಟು ನಾಳೆ ತಗೊಂಡು ಬಂದ್ರು. ಅದಕ್ಕೆ ಊರಿನ ಸಮಸ್ತ ಸದ್ಭಕ್ತರು ಕೂಡ, ಸುತ್ತಮುತ್ತ ಭಕ್ತರು, ಮಹಾರಾಷ್ಟ್ರದ ಭಕ್ತರು ಬಹಳಷ್ಟು ಕೂಡ ಇದನ್ನ ಮಾಡ್ಯಾರ. ರಾಯಚೂರಿನ ಕೆಲವು ಭಕ್ತರು ಕೂಡ ಗದ್ದಿ ಕಿಡಿಸಕ್ಕ ಅವರು ಕೂಡ ಇದು ಮಾಡಕಟ್ಟಾರ. ನಾ ನಿಜವಾಗಿಯೂ ಕೂಡ ಆ ಸಿದ್ಧಗಂಗಾ ಸ್ವಾಮಿಗಳು ಕೂಡ ಹುಡುಗರು ಅಳ್ತಿದ್ದು ಬಹಳಷ್ಟು. ಅಲ್ಲಿಂದ ಧಾರವಾಡ ಮುರುಘಾ ಮಠದ ಭಕ್ತರು ಅಳ್ತಿದ್ರು. ಆದ್ರೆ ಈಗ ನೋಡಿದ್ರೆ ಸುಮಾರು ಅಪಗೋಡ ಇದನ್ನ ತಗೊಂಡು ನಾವು ಹೋಗ್ಲತ್ತ ನನಗೆ ಹೇಳಿದ್ರು. ನನಗೆ ಕಲ್ಪನಾದಾಗ ಇರಲಿಲ್ಲ. 1000-1,500 ಜನ ಗೊಳೋ ಅಂತ ಒಂದೇ ಕಾಲಕ್ಕೆ ಹತ್ತಿರ್ತಕ್ಕಂಥದ್ದು ನೋಡಿ ಬಹಳ ಪರಿತಾಪ ಆಗ್ಯದ ತಿಳ್ಕೊಂಡು ಹೇಳಿ ರಾಯಚೂರಿನ ಭಕ್ತರು ಬಹಳ ಇದು ಮಾಡಿರ್ತಿದ್ರು. ಅವ್ರು ಯಾವಾಗ್ಲೂ ಕೂಡ ಶ್ರೀಮಂತರ ಸ್ವಾಮಿಗಳು ಬಡವರು ಹಂಗಿರ್ಲಿಲ್ಲ. ಯಾರು ಬಂದ್ರು ಅಷ್ಟೇ ಇರ್ತಿದ್ರು. ದೊಡ್ಡವ್ರು ಬಂದ್ರು ದೊಡ್ಡವ್ರಿಗೆ ಶಾಲ್ ಹೊಸ್ತಿದ್ರು, ಅವ್ರ ಕೈಯಾಗ ಕೆಲಸ ಮಾಡೋ ಚಾ ಕೊಡು ಹುಡುಗರು ಶಾಲ್ ಹೊಸ್ತಿದ್ರು, ಡ್ರೈವರ್ಗೆ ಶಾಲ್ ಹೊಸ್ತಿದ್ರು. ಎಲ್ಲಾ ಸ್ವಾಮಿಗಳು ದೊಡ್ಡವರೆಲ್ಲ ಯಾರಿಗೆ ಹೆಚ್ಚು ಇರ್ತಾರೆ ಅವ್ರಿಗೆ ಹೊಸ್ತಾರೆ. ಆದ್ರೆ ಅವ್ರ ಪದ್ಧತಿ ಹಂಗಿರ್ಲಿಲ್ಲ. ಇಂಥ ಸ್ವಾಮಿಗಳನ್ನ ಕಳ್ಕೊಂಡ್ರೆ ಬಹಳಷ್ಟು ದುಃಖ ಆಗ್ಯದ. ಆ ದುಃಖ ಆಗಿರ್ತಕ್ಕಂಥ ನಾಡಿನ ಹಲವು ಗಣ್ಯರು, ಹಲವು ಜಗದ್ಗುರುಗಳು ತಾವೇ ಆಗಮಿಸಿ ಈ ಮನೆ ಸಮಾಧಿ ಕ್ರಿಯಾ ಸಮಾಧಿಯನ್ನು ನಡೆಸೋಸಿ ಜಗದ್ಗುರು ಹುಬ್ಬಳ್ಳಿ ಪೂಜ್ಯರು, ಅಲ್ಲಿಂದ ಯಾರು ನಮ್ಮ ಇವರು ಬಂದರು ಚಿತ್ರದುರ್ಗದ ಶರಣರು ಎಲ್ಲರೂ ಕೂಡ್ಕೊಂಡು ಬಂದು ಅದನ್ನು ಮಾಡಿದ್ದಾರೆ. ಈಗ 21ನೇ ತಾರೀಕಿನ ದಿವಸ ಅವರ ಶಿವಗಣರಾಧನೆಯನ್ನ ಸುಮಾರು ಒಂದು ತಾಸು 1.5 ತಾಸು ನನಗೆ ಸ್ತ್ರೀಸ್ತಾರೆ. ಅದು ಆಗಿ ಬಂದ್ಮ್ಯಾಗ ಮೊನ್ನೆ ಬಂದ್ಮ್ಯಾಗ ನಾ 1:30-2 ತನಕ ಬಂದೆ. ಬರೋಬ್ಬರಿ 4-5 ತಾಸು ಟೈಮ್, 4 ತಾಸು ಟೈಮ್ ಹಿಡಿತು. ಸ್ಪೀಡಾಗಿ ಬರೋದಿಲ್ಲ. ಆ 4 ತಾಸು ಟೈಮ್ ಬಂದ ಮ್ಯಾಗ ಎಲ್ಲ ಹಂಗೆ ಬಂದಿಸಿದ್ರು. ಎಲ್ಲ ಕುಣಿಸಿದ್ ಮಾಡಿದೆ. ನಿನ್ನೆ ಮಧ್ಯಾಹ್ನದಾಗ ಮೊನ್ನೆ ಮಧ್ಯಾಹ್ನದಾಗ ಅಲ್ಲೊಂದು CC ಕ್ಯಾಮ್ರಾ ಕುಂದಿರಿಸೇವೆ ಈಚೆ ಕಡೆ ಈ ಕಂಬದ ಹಿಂದೆ. ಆ CC ಕ್ಯಾಮ್ರಾ 15 ದಿವಸದಿಂದ ಅಪ್ಪಗಳಿಗೆ ಆಚೆ ಕಡೆ ಕಾಣಿಸೋದಿಲ್ಲ. ಇದಕ್ಕೆ ಹಾಕಿದ್ರೆ CC ಕ್ಯಾಮ್ರಾ ಕುಂದಿರಿಸಿದೆವು. ಕುಣಿಸಿದ ಕೂಡಲೇ ಅಂದ್ರೆ ಹುಡುಗರು ಸೇವಕರ ಎಲೆಕ್ಷನ್ ಮಾಡ್ಯಾರೋ, ಏನ್ ಮಾಡ್ಯಾರೋ, ಸೇವಾ ಮಾಡ್ಯಾರೋ, ಎಲ್ಲಿಲ್ಲೋ, ಅವ್ರ ಅಭಿಪ್ರಾಯ ಏನಾಯ್ತು ಅಂತ ಹಿಂಗೆಲ್ಲ ವಿಚಾರ ಮಾಡಕ್ ಹಾಕಿದ್ದೆವು. ಅದಕ್ಕೆ ಅವ ಸಿದ್ಧಿಗೆ ಹೇಳಿದೆ, ಮುಂಜಾನೆ 4ರಿಂದ 8 ತನಕ ಅದನ್ನ ಡೌನ್ಲೋಡ್ ಮಾಡ್ಕೊರಪ್ಪ, ಡೌನ್ಲೋಡ್ ಮಾಡ್ಕೊಂಡು ಅದನ್ನ ತೋರಿಸುವ ತಿಳ್ಕೊಂಡು ಹೇಳ್ತಿಸಿಂದ ಅವಾಗ ಹೇಳಿದ ಕೂಡಲೇ ನಾ ಮಧ್ಯಾಹ್ನ ಅಶೋಕ್ ಗೌಡ್ರು 10-20 ಮಂದಿ ಕೂತ್ಕೊಂಡು ಇಲ್ಲೇ ಕೂತಿದ್ದೇವೆ, 8-10 ಮಂದಿ. ಅವಾಗ ನೋಡ್ಕೊಂಡು ಹೋಗೋದ್ರಾಗ ಸಿದ್ಧಗಂಗನ ಮ್ಯಾಗ ಹೋದ ಕೂಡಲೇ ಆ CC ಕ್ಯಾಮ್ರಾದಾಗ ಮುಂಜಾನೆ 5:30 ಗಂಟೆಗೆ ಒಂದು ದೀಪ ಚಂದ್ರಮನ ಬೆಳಕು ಇದ್ರಾಗ ಬಿದ್ದಿರ್ತದಲ್ಲ, ಎದ್ರಾಗ
ನೀರಾಗಿ ಬೀಳ್ತದಲ್ಲ ಚಂದ ಹುಣ್ಣಿಮೆ ದಿವಸ ಅಂತಹದ್ದೊಂದು ಬೆಳಕ ಎಡಕಿನ ಬಾಜು ಬಂದದ. ಆ ದೀಪ ಬಂದು ಸುಮಾರು ತಳಗ ಬಂದದ. ಅಲ್ಲಿ ಬಂದು ಅದಕ್ಕಿಂತ ಮೊದಲು ಒಂದು ನಾಯಿ, ಬಿಳಿ ನಾಯಿ ಬಂದು ಮುಂದೆ ನಿಂತು ಹಿಂಗ್ ಹಾಕಿ ಹಿಂಗ್ ಸುತ್ತ ಹಾಕಿ ಬಂದದ. ನಾಯಿ ಬಂದ್ ನಿಂತದ. ನಿಂತ ಕೂಡನೆ ಅವ್ನ್ ಸ್ವಲ್ಪ ಟೈಮದೊಳಗ ಒಂದು ಬೆಳಕ, ಚಂದ್ರನಂತ ಬೆಳಕ ಅಲ್ಲಿ ಬಂದದ. ಆ ಚಂದ್ರನಂತ ಬೆಳಕ್ ಬಂದ್ ತಳಗ ಬಂದ್ ನಿಂತದ. ಮೊದಲೇ ಸರಿ ಬಂದ ಬೇಕಾದ ಪಸಂದ್ ಈ ಬಸ್ಸಿನ ತಲೆ ಮ್ಯಾಗ ಅದು ಬಂದದ. ಅಂದ್ರೆ CC ಕ್ಯಾಮ್ರಾ ಮ್ಯಾಗ ನಿಂತ ಅದು ಬಂದ್ ತಳಗ ಬಂದು ಅದ ನಂತರದ ಮತ್ತೆ ಬೆಳಕ್ ಕಿಟಕಿ ಬಳಿ ಹೋಗಿ ನಿಂತದ. ಕಿಟಕಿ ಬಳಿ ಅಂತ 2ನೇ ಸರಿ ಬಂದು ಇದಕ್ ನಿಂತದ. ಅದಕ್ಕ ಇದು ಬಾಕಲ್ ತಲೆ ಮ್ಯಾಗ 3ನೇ ಸರಿ ಬಂದ ಮ್ಯಾಗ ಎಡಕಿನ ಬಾಜು 3 ಸರಿನೂ ಬೇರೆ ಬೇರೆ ಆಕಾರ ಆಗ್ಯದ. ಅದನ್ನ ಡೌನ್ಲೋಡ್ ಮಾಡಿಕಿಸಿಂದ ನಮಗ್ ಕೊಡಪ್ಪ ತಿಳ್ಕೊಂಡು ಹೇಳಿದೆ. ಆ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಾರ. ಆ ಕೊಟ್ಟಿರ್ತಕ್ಕಂಥದ್ದು 3ನೇ ಸರಿ ಹೃದಯದ ಆಕಾರ ಹಾಕಿಸಿಂದ ದೊಡ್ಡದಾಗಿರ್ತಕ್ಕಂಥದ್ದಾಗಿ ಹೋಗ್ಯದ. ಇದೆಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿದ್ರೆ ನಮಗ್ ಬಹಳ ಮನಸ್ಸಿಗೆ, ಅದು ನಿಮಗೂ ಕೂಡ ಕೊಡ್ತೀನಿ ಸರ್, ತೋರಿಸ್ತೇನೆ. ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ನಾ ಹಿಂದಕ್ಕೆ ಕೇಳಿದ್ದೆ. ಅದನ್ನ ಎಲ್ಲೇ ಒಂದು ಲೇಖನದಾಗ ಮತ್ತು ಗುಲ್ಬರ್ಗ ಯಾವ್ದೋ ಒಂದು ದವಾಖಾನೆ ಒಳಗ ಆಪರೇಷನ್ ಫೇಲ್ ಆದ್ರೂ ಕೂಡ ಎದ್ದ ಮೇಲೆ ಎದ್ದಿದ್ದು ಕೂಡ CC ಕ್ಯಾಮ್ರಾದಾಗ ಸಿಕ್ಕಿದ್ದಾನೆ. ನಾ ಎಲ್ಲೇ ಓದಿದ್ದೆ. ಆದ್ರೆ ನಾವೊಂದು ವಿಚಾರ ಮಾಡಕ್ ಹೋದಾಗ ಆ ಹುಡುಗ ಅಂತೂ ಅಲ್ಲೇ ಮಕ್ಕೊಂಡ. ನಾವು 7 ತನಕ ಎದ್ದಿಲ್ಲ. ಆ ಹುಡುಗ ಅದು ಗೊತ್ತೇನೆ ಇಲ್ಲ. ಆದ್ರೆ ಇವರು 7 ಗಂಟೆ 7, 10, 15ಕ್ಕೆ ಹೋಗಿ ಎಬ್ಸಿದ ಕೂಡ ಎದ್ದಿಲ್ಲ ಅಂದ್ಕೂಳೆ ಎಲ್ಲಾರು ಎಬ್ಸಾರ. ಡಾಕ್ಟರ್ ಕರೆದಾರ. ಡಾಕ್ಟರ್ ಕರೆದ ಕೂಡ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ. ಚೆಕ್ ಮಾಡೋದ್ರಾಗ ಪಲ್ಸ್ ಬರೇ ಹತ್ತೆ ಐತದ ಪಲ್ಸ. ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದ್ ಕೂಡ ಹೋಗ್ಯದ ತಿಳ್ಕೊಂಡು ಹೇಳಿದ್ರಂತೆ. ಅದಕ್ಕಿಂತ ಮೊದಲು ಅಪ್ಪಗಳ ಸಿದ್ಧಂಗ ಹೇಳ್ತಿದ್ರಂತೆ, ಏನಾದ್ರೂ ನಾ ಅಸ್ವಸ್ಥ ಅಂದಪ್ಪ ನಮ್ ದವಾಖಾನೆಗೆ ಒಯ್ಬೇಡ್ರಿ, ಎಲ್ಲರ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸ್ಬೇಡ್ರಿ, ನನ್ನ ಪ್ರಾಣ ಇಲ್ಲೇ ಇರ್ಬೇಕು, ಪ್ರಾಣ ಬಿಡಿಸ್ಬೇಡ್ರಿ ಅಂತ ತಿಳ್ಕೊಂಡಿರ್ತೀನಿ ಹೇಳಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ ಹೋಗಿ ಏನೇನೋ ಹಾಕಿ ಹೋಗಿರ್ತಕ್ಕಂತ ಹೋಗ್ಯಾರ. ಮಾಡಿದ್ದೇವ್ರಿಗೆ ತುಗೋರೆ ತಿಳ್ಕೊಂಡು 10-20 ಮಂದಿ ತಂದು ನಾವು ತುಲಾಭಾರ ಮಾಡ್ಬೇಕಂತ ಮಾಡಿದ್ದೆವು. ನಮ್ಮ ಮನೆಗೆ ಬೇಡ ಅಂತ ಹೇಳಿದ್ರು, ಬರ್ತೇವಂತ ಹೇಳಿದ್ರು. ನಮ್ಮ ದೀಕ್ಷಾ ಕೊಟ್ಟಾರ, ದೀಕ್ಷಾ ಕೊಡಬೇಕಾಗ್ಯದ, ಪ್ರಸಾದಿಕರಾಗಬೇಕಾಗ್ಯದ. ಇಂಥವೆಲ್ಲ ಪರಿಸ್ಥಿತಿಗಳು ನಾವು ಕಳ್ಕೊಂಡೇವ ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ದುಃಖ ಪಡುವುದನ್ನ ಕೇಳಿದೆ. ಆದ್ರೆ ಪೂಜ್ಯರು ಸುಮಾರು 14 ತಿಂಗಳ ಹಿಂದ ಸ್ವಲ್ಪ ರಕ್ತಹೀನತೆಯಿಂದ ಕಡಿಮೆಯಾಗಿ ಸುಮಾರು 4 ಇತ್ತು ರಕ್ತ 2 ವರ್ಷ. ಆ ರಕ್ತ 4 ವರ್ಷ ಇದ್ರೆ ಬದುಕಂಗಿಲ್ಲ ಅಂತ ಬಹಳ ಜನ ಹೇಳಿದ್ರು. ಆ 4 ರಕ್ತದೊಳಗನೆ 1.5 ವರ್ಷ 2 ವರ್ಷ ಅವ್ರು ಬದುಕಿರ್ತಕ್ಕಂಥದ್ದು ಆಶ್ಚರ್ಯ. ಅದರ ಜೊತೆಗೇನೆ ಟ್ರೀಟ್ಮೆಂಟ್ ಕೊಡಕ್ಕೆ ಸುಮಾರು ಬಾಗೇವಾಡಿ ಡಾಕ್ಟರ್ಗಳು, ವಿಜಯಪುರದ ಡಾಕ್ಟರ್ಗಳು ಅವರೆಲ್ಲ ಕುಡ್ಕೊಂಡು, ರಾಯಚೂರಿನ ಡಾಕ್ಟರ್ ಗಿರಿಜಾ ಶಂಕರ್ ಅವ್ರ ಮಕ್ಕಳು ಎಲ್ಲರೂ ಮೊಮ್ಮಕ್ಕಳು, ಅದರ ಜೊತೆಗೆ ಬೆಂಗಳೂರು ಇರ್ತಕ್ಕಂಥ ಭಕ್ತರೆಲ್ಲ ಕುಡ್ಕೊಂಡು ಅಪೋಲೋ ಹಾಸ್ಪಿಟಲ್ಗೆ 2.5 ತಿಂಗಳಿಂದ ಕರ್ಕೊಂಡು ಹೋದ ಕೂಡಲೇ ಅವರು ಟ್ರೀಟ್ಮೆಂಟ್ ಅನ್ನ ಬರೀ ಬ್ಲಡ್ ಅನ್ನ ಅಂದ್ರೆ ಯಾವುದೇ ಅಂತ ಆಪರೇಷನ್ ಅಂತ ಏನು ಪ್ರಸಂಗ ಇರಲಿಲ್ಲ. ಆ ಬ್ಲಡ್ ಕಡಿಮೆ ಆಗ್ಲಿಕ್ಕೆ ಏನು ಕಾರಣ ಆಗಿತ್ತಪ್ಪ ಅಂದ್ರೆ ಪ್ರಸಾದವನ್ನ ಮಾಡ್ತಾನೆ ಇರಲಿಲ್ಲ. ಊಟ ಮಾಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಮಾಡಿಬಿಟ್ಟಿದ್ರು. ಮುಂಜಾನೆ ಹಾಗೂ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಮಾಡ್ತಕ್ಕಂಥ ಪೂಜರು ಮುಂಜಾನೆ ಸಾಯಂಕಾಲ 2 ಹೊತ್ತು ಮಾಡ್ತಕ್ಕಂಥ ಒಂದು ಇದು ಬರಕತ್ತು. ಆದ್ರೆ ಪ್ರಸಾದವನ್ನು ಕಡಿಮೆ ಮಾಡಿದ್ರು ಕೂಡ ಕೆಲಸ ಕಡಿಮೆ ಮಾಡಬೇಕನ್ನೋದು ಅವ್ರ ತಲೆಯಾಗ ಹೊಡಿಲಿಲ್ಲ. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿನಿತ್ಯದಲ್ಲಿ 200 ಕಿಲೋಮೀಟರ್ 300 ಕಿಲೋಮೀಟರ್ ಪ್ರತಿಯೊಂದು ಭಕ್ತರ ಮನೆಗೆ ಸಂಚಾರ ಮಾಡೋದು ತಪ್ಪಿಸಲಿಲ್ಲ. ಈಗ ಆಗ್ತದ ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ಚಿಂತೆ ಮಾಡಿ ಡಾಕ್ಟರ್ ಎಲ್ಲ ಹೇಳಿ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಹಿಂದಿನ ಬಾಜು ಒಂದು ಅಪಾಯಿಂಟ್ಮೆಂಟ್ ಒಂದು ದಿವಸ ಸಂಪೂರ್ಣ ಟೆಸ್ಟ್ ಪರೀಕ್ಷೆ ಮಾಡಿಸಿದ ಮ್ಯಾಗ 1 ತಿಂಗಳ ಪರ್ಯಂತರ ಅವ್ರಿಗೆ ಇಂಜೆಕ್ಷನ್ 5 1 4 9 ಇಂಜೆಕ್ಷನ್ಗಳನ್ನು ಕೊಟ್ಟ ಕೂಡಲೇ 4 ಇದ್ರತಕ್ಕಂಥ ರಕ್ತ 6ಕ್ಕೆ ಬಂತು, 6.5 ಆಯ್ತು. ಅಲ್ಲಿಂದ 6.5 ಆದ ಕೂಡ ಮತ್ತೆ ಕೊಟ್ಟ ಕೂಡ 8.6 ಆಯ್ತು. ಅಲ್ಲಿಂದ 9.6 ಬಂತು. ಈಗ ಮೊನ್ನೆನೆ 9ನೇ ತಾರೀಕು ನಮ್ಮ ಮಡಿಕೇಶ್ವರ ಡಾಕ್ಟ್ರು, ಜಳಕಿ ಡಾಕ್ಟ್ರು, ಬಾಗೇಲ್ ಡಾಕ್ಟ್ರು, ಬಿಜಾಪುರ ಡಾಕ್ಟ್ರು ಎಲ್ಲರೂ ಕೊಡ್ಕೊಂಡು ಟೆಸ್ಟ್ ಮಾಡಿದಾಗ 9ನೇ ತಾರೀಕಿಗೆ 10.9 ಬ್ಲಡ್ ಇದೆ. ಎಲ್ಲವೂ WBC ಕೌಂಟ್ ಎಲ್ಲವೂ ಕೂಡ ಎದ್ರಾಗೂ ಕೂಡ ಒಂದು ಸಣ್ಣದ ಸೈಜ್ ಪಾಲ್ಟ ಅವರಲ್ಲಿ ಯಾವ ಶರೀರದಲ್ಲಿ ಒಂದು ಕಾಣಿಸ್ಕೊಂಡಿಲ್ಲ. ಅದರ ಅರ್ಥ ಇಷ್ಟೇ, ಬಹಳಷ್ಟು ಸ್ವಾಮಿಗಳು ಎಲ್ಲ ಪರಿಸ್ಥಿತಿ ಒಳಗ ಆರಾಮ ತಪ್ಪಿ ಬಹಳಷ್ಟು ಸ್ವಾಮಿಗಳು ಹೋಗಿದ್ದಾರೆ, ಅನಾರೋಗ್ಯ ಆಗಿ ಬಹಳಷ್ಟು ಸ್ವಾಮಿಗಳು ಹೋಗಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ನೋಡಿದ್ದೇವೆ. ಉಸಿರಾಟದ ತೊಂದರೆಯಿಂದ ಹೋಗ್ಯಾರ ಕೇಳೆವು. ಅದೇ ರೀತಿಯೊಳಗೆ ಅನಾರೋಗ್ಯ, ಶುಗರ್ ತೊಂದರೆ, ಹಾರ್ಟ್ ಅಟ್ಯಾಕ್ ನಿಂದ ಹೋಗ್ಯಾರ ಅಂತ ಕೇಳೆವು.
ಎಲ್ಲಾನು ಕೇಳ ಸಿದ್ಧಂಗ ಅಪ್ಪಳು 120 ವರ್ಷ ಬದುಕಿದ ಸ್ಟಂಟ್ ಹಾಕೊಂಡು ಅದು ಮದ್ರಾಸಿಂದ ಏನೋ ಹಚ್ಕೊಂಡ್ಬಂದು ಅದನ್ನ ಮಾಡ್ಕೊಂಡ್ ಬಂದವತ್ತು ನಾವು ಕೇಳಿದ್ರು. ಆದ್ರೆ ಅಪ್ಪುಗಳಿಗೆ ಬರೀ ಏನೇನು ಇರದೇ ಇರ್ತಕ್ಕಂಥ ಪರಿಸ್ಥಿತಿ. ಅವರು ಏನ್ ವಿಚಾರ ಅಪೇಕ್ಷೆ ಪಡ್ತಿದ್ರಪ್ಪ ಅಂದ್ರ ಅವ್ರಿಗೆ ಯಾವಾಗ್ಲೂ ಕೂಡ ಭಕ್ತರ ಬಳಿ ಹೋಗಿ ಬರ್ಬೇಕು, ನಾ ಹೋಗಿಲ್ಲಪ್ಪ ನೀವು ಕಂಪಲ್ಸರಿ ಹೋಗ್ಬೇಕು ಅಂತ ನನ್ನ ಮ್ಯಾಗ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ರು. ಆ ಒತ್ತಾಯ ಮಾಡೋ ಪ್ರಸಂಗಕ್ಕೆ ನಾನು ಸುಮಾರು 25ನೇ ತಾರೀಕಿನವರೆಗೂ ಕೂಡ, ಯಾವ 25 ಅಂದ್ರೆ ನವೆಂಬರ್ 25 ತನಕ 1.5 ತಿಂಗಳು ನಾನು ಎಲ್ಲಿನೂ ಅವ್ರನ್ನ ಬಿಟ್ಟು ಹೋಗಿರ್ಲಿಲ್ಲ. ಅದು ಆಗಿ ಆರಾಮಾಗಿ ಹತ್ತಿ ಕೂಡ ಬಾಯಿವಾಡಲ್ಲಿ ತಂದು ಆರಾಮ ಮಾಡಿಟ್ಟು ಮತ್ತೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಹೋದ ಕೂಡ ಪ್ರತಿನಿತ್ಯ ಚೆಕ್ ಮಾಡಿ ನೋಡಿದ್ರು ಕೂಡ ಬರೋಬ್ಬರನೇ ಇದ್ರು. ಆ ಡಾಕ್ಟರ್ ವ್ಯವಸ್ಥೆ ಕಂಟ್ರೋಲ್ದಾಗೆ ಇದ್ರು. ನೌಕರನ್ನು ಕೂಡ ಇಟ್ಟಿದ್ದೆವು. ನಾನು 7ನೇ ತಾರೀಕಿನ ದಿವಸ ಮುಂಜಾನೆ ಬಂದೆ. ಜಯಂತಿಯವ್ರ ಲಗ್ನಕ್ಕೆ ಎಲ್ಲ ಲಗ್ನಕ್ಕೆ ಕೊಡ್ಕೊಂಡು ಬಂದೆ. ಆ ಜಯಂತಿಯವ್ರ ಲಗ್ನಕ್ಕೆ ಬಂದು ಮಧ್ಯಾಹ್ನದಿಂದ ಅಂಗಳೂರ್ ಲಗ್ನ ಜಯಂತಿಯವ್ರು ಮುಗಿಸ್ಕೊಂಡು ಹೋಗುವ ಹೊತ್ತಿನೊಳಗ 7ನೇ ತಾರೀಕು ಮಧ್ಯಾಹ್ನದಾಗ ಹೊರಗೆ ಕೂತಿದ್ರು. ಸ್ವೀಟರ್ ಹಾಕೊಂಡು ಎಲ್ಲ ಹಾಕೊಂಡು ಕೂತು ಚಡಚನ ಸ್ವಾಮಿ ನಾವು ಕೂಡ ಕೂತಿದ್ದೆವು. ಕೂತ ಹೊತ್ತಿನೊಳಗೆ ಅವಾಗ ಅವ್ರು ಹೇಳಿದ್ರು, ಎಲ್ಲ ಆರಾಮದಿರಿ ಅಂತ ಕೇಳಿದ್ರು. ಆರಾಮದಿನಿ, ಎಲ್ಲ ಆರಾಮದಿನ್ರಿ ಅಂತ ಹೇಳಿದ್ರು. ಎಲ್ಲ ಆರಾಮದಿನ ಅಂತ ಹೇಳಿದ್ಮ್ಯಾಗ ಏನಿಲ್ಲ ಎಲ್ಲಾನು ಬರೋಬ್ಬರಿ ಅದ. ನನಗೆಲ್ಲ ಗಂಟ್ಲು ಸರಳ ಆಗ್ಯದ. ಸ್ವಲ್ಪ ಗಂಟ್ಲು ಹಿಡಿದ್ ಯಾಕಪ್ಪ ಅಂದ್ರೆ ನೀರು ಕುಡಿಲಿಕ್ಕಪ್ಪ ಅಂದ್ರೆ ಗಂಟ್ಲು ಹಿಡಿತದ. ನೀರು ಕುಡಿಲಿಕ್ಕೆ ನೀರು ಕಡಿಮೆ ಮಾಡಿದ್ ಕುಡಿತಿದ್ರು. ಅದೇ ರೀತಿ ಒಳಗೆ ಎಲ್ಲಾನು ಸರಳ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಆಗಿತ್ತು. ಆರಾಮಿದ್ ಮೊದಲು ಹೇಗಿದ್ರು ಅದೇ ರೀತಿಯಾಗಿ ಹೊಳ್ಳಿ ರಿಕವರಿ ಮತ್ ಅದೇ ರೀತಿ ಆಗಿದ್ರು. ನಾವು ಹಿಂಗ ಮತ್ತ ರಾಯಚೂರ್ಕ ನೀವು ಲಗ್ನ ಕೇಳಿರಿ, ಯಾರ್ದು ಪೋಸ್ಟ್ ಮಾತ್ರ ಶಂಕರ ಮೊಮ್ಮಕ್ಕಳದವ್ರು ಸರ್ಕಾರಿ ಮಕ್ಳು ಇಂಜಿನಿಯರ್ ಮಕ್ಳು ರಿಸೆಪ್ಷನ್ ಅದ. ಮದ್ವೆಗೆ ಹೋಗಕ್ಕಾಗಿಲ್ಲ. ಇವತ್ತು ಸಾಯಂಕಾಲ ನಾವು ಹೋಗ್ಬರ್ 10ನೇ ತಾರೀಕು ಹೋಗ್ಬೇಕು. ಅದಕ್ಕೆ ನಾ 7ನೇ ತಾರೀಕು ರಾತ್ರಿ ಹೋಗ್ತೀನಿ ಅಂತ ತಿಳ್ಕೊಂಡೇಳಿ ಹೇಳಿದಾಗ ಅವಾಗ ನನಗೆ ತಂಡಿನೇ ಬಿಡೋವಲ್ದಾಗ್ಯದ. 2 ಕಾಂಬಳಿ ಅದಾವ, ಅಲ್ಲಿಂದ ಒಂದು ಶಾಲ್ ಅದ. ಇಷ್ಟಿದ್ರು ಕೂಡ ನನಗೆ ತಂಡಿನೇ ಬಿಡೋವಲ್ದಾಗ್ಯದ ಅಂತ ಹೇಳಕತ್ತಿದ್ರು. ತಂಡಿ ಬಿಡೋದಾಗ್ಯದಪ್ಪ ಅಂದ್ರೆ ಏನಾದ್ರು ಇಲ್ಲ, ಅವ ಚಡಚನ ಮುತ್ತೈದ್ರ ಬಾಹುಬಲಿ ಇದ್ರೊಳಗ ನಾವೊಂದು ರಜಾಯಿ ತರ್ಬೇಕಂತ ಬಿಡ್ತಾಳಗ. ಹೌದು ತರ್ತೇವೆ ಒಂದು ಕೂಡ ಅವ್ರಿಗೆ ಇರು ಅಂದ್ರು. ನನ್ನ ಬಳಿ ಒಂದು ಸಾಣದ ರಜಾಯಿ ಪಜಾಯಿ ಗೊತ್ತಿರ್ಬೇಕ, ಕಂಬಳಿನೇ ಹೊತ್ಕೊಳ್ಳೋದು. ಒಂದು ಹಾಸ್ಕೊಂಡಿರ್ತಕ್ಕಂಥದ್ದು ಒಂದಿತ್ತು, ಅದನ್ನ ಕೊಡ್ಬೇಕಪ್ಪ ನಾನು ಹೆಣ್ಣು ಮುಂದಾಯ್ತು. ಹೋಗಿ ತರುಣ್ ಹೆಂಗಾದ್ರು ಅಪ್ಪಗಳು ಆರಾಮ ಅದಾರ ಅಂತ ತಿಳ್ಕೊಂಡು ಹೇಳಿ ನಾವು ಹೋದ ಕೂಡಲೇ 7ನೇ ತಾರೀಕು ಮತ್ತೆ ಅಲ್ತಾಗ ಬಂದು ಕಾಲ್ ತಗೊಳಕ ನಡ ಹೋಗಿ ಸ್ವಲ್ಪ ನಿಂತ್ಕೊಳ್ಳಿ ಅಪ್ಪಗಳು ಹೋದ್ರೇನೋ ಅಂತ ಮತ್ತೊಮ್ಮೆ ಕೇಳಿದ್ರು. ಹೋಗಿಲ್ಲಪ್ಪ ಅಂತ ಹೋಗಿಲ್ಲ ಅಂತ ಕೇಳಿದ್ರು ಕೂಡನೆ ಅದ್ರ ನೋಡಿದ ಕೂಡ ಮರಿಗೆ ಬಂದ ನಿಂತು ನೋಡಿದೆ ಮಕ ಹೆಂಗಿತ್ತು ಅಂತ. ಮಕ ಸಪ್ಪ ಆದ್ರೆ ಊರಿಗೆ ಹೋಗೋದು ಬಿಡೋದು ಹಂಗ ನೋಡ್ಕೊಂತ ಇರ್ತಿದ್ದೆ ನಾನು. ಮಖದ ಲಕ್ಷಣದಾಗ ಒಳ್ಳೆ ಬದಲಾವಣೆ, ಕರೆಕ್ಟ್ ಇದ್ರು, ಖುಷಿ ಒಳಗ ಇದ್ರು, ನಕ್ಕೋತ ಕೂತಿದ್ರು. ನಾ ಹೋಗಿ ಬರ್ತೀನಿ, ಹೋಗ್ಲೇ ಬೇಡ್ರಿ ಅಂತ ಕೂಡ ಅವಶ್ಯವಾಗಿ ಹೋಗ್ಬೇಕು. 10ನೇ ತಾರೀಕು ಬರ್ತೀನಿ ಅಂತಂದೆ. 10ನೇ ತಾರೀಕು ಬರ್ತೀನಿ ಅಂದ್ರೆ 10ನೇ ತಾರೀಕಿನ ತಕ್ಕ ಆಗಲಿ ಹೋಗಿ ಬರ್ತಿರ್ಕೊಂಡು ಹೇಳಿದ್ರು. 10ನೇ ತಾರೀಕು ಅಂದ್ರೆ 9ನೇ ತಾರೀಕಿನ ತಕ್ಕ ನೋಡಿದೆ. 10ನೇ ತಾರೀಕ ಸುಮಾರು 4-5 ಡ್ರೈವರ್ಗಳು ನನ್ನ ಬಳಿ ಅದಾರ. 4-5 ಡ್ರೈವರ್ ಸಾಯಂಕಾಲ ಬರ್ಲಿಲ್ಲ. ಇನ್ನೊಬ್ಬ ಬರ್ತೇವೆ 10ನೇ ತಾರೀಕು ಚಂದಕ್ಕೂ ಬರ್ಲಿಲ್ಲ. 10ನೇ ತಾರೀಕ ಮಧ್ಯಾಹ್ನ 4 ಗಂಟೆ ಸುಮಾರು ಕಳವಳ ಆಯ್ತು. 4 ಗಂಟೆ ಸಮಯ ಕಳವಳ ಆದ ಕೂಡ ಏನೇನೋ ನಮ್ಮ ಸ್ವಲ್ಪ ಸೇವಕ ಮರಿಗಳಿಗೆ ಅವರಿಗೆ ನಾನಿದೆ, ಡ್ರೈವರ್ ಒಬ್ರು ಬರ್ತಾ ಇಲ್ಲ, 3-4 ದಿವಸ ಹೆಂಗ್ ಬಡಿಗೆ ತೊಗೊಂಡು ಹೋಗ್ಬೇಕು ಹೆಂಗ ಅಂದ ಕೂಡ 10ನೇ ತಾರೀಕು ಸಾಯಂಕಾಲ ಅಲ್ಲೇ ಕೂತ್ಕೊಳ್ಳೆ ಹುಡುಗ ಹೇಳಿದ ಕೂಡಲೇ ಅವಾಗ ಹುಡುಗ ಭಾಳ ತ್ರಾಸ ಮಾಡ್ಕೊಂಡು ಏನ್ ಮಾಡ್ಬೇಕು, ನಾ ಸತ್ರ ಎಲ್ಲೂ ಇದ್ರಪ್ಪ ಅಂತೆಲ್ಲ ಕೇಳಿದೆ ಹುಡುಗರಿಗೆ. ಅಂದ್ರೆ ಕಳವಳ ನನಗೆ ಆಲಕ್ ಹತ್ತಿತ್ತು. ಆದ್ರೆ ಇವ್ರ ಸಂಬಂಧ ಅಕ್ಕದ್ ನನಗೆ ಗೊತ್ತಾಗಿಲ್ಲ. ಅವಾಗ 4:45 ಗಂಟೆಗೆ ಅವಾಗ ಹಬ್ಬಗಳು ಫೋನ್ ಮಾಡಿ ಬರೋ ಹೊತ್ತಾಗ ಕ್ಯಾವಿ ತಗೊಂಡ್ಬರ್ರಿ, ಕ್ಯಾವಿ ತಗೊಂಡ್ ಫೋನ್ ಹಚ್ಚಿದ್ರು. ಆಯ್ತು ಮುಗಿಸ್ಕೊಂಡ್ಬರ್ಬೇಕಾದ್ರೆ ಡ್ರೈವರ್ ಯಾರು ಸಿಗಲಿಲ್ಲ ಅಂದ ಕೂಡ ಅವತ್ತು ಅಪ್ಪಗಳು ಏನ್ ಮಾಡಿದ್ರು ಅಂದ್ರೆ ಬಾಗೇವಾಡಿಗೆ ಹೋಗ್ಯಾರ. ಬಾಗೇವಾಡಿಗೆ ಹೋಗಿ ಕಿಸಿಂದ ಅವ್ 2 ಕಂಬಳಿ ಒಂದು ಹೊಚ್ಕೊಂಡಿದ್ರು ಕೂಡ ಮತ್ತೊಂದು ಕಂಬಳಿ ಕೇಳ್ಯಾರ ಅವ್ರು. ಯಾಕಂದ್ರೆ ಹೊತ್ಕೊಳಕ್ ಇನ್ನೂ ಪೊರೋಟ ಆಗೋದ್ರ ತಂಡೆ ತಿಳ್ಕೊಂಡು ಹೇಳಿ ಆ ಬಿದರ್ಕರ್ ಬರೀ ಕೇಳಿದ್ ಕೂಡ ಅಂತ ಕಂಬಳಿ ಸಿಗೋದ್ರಿ ಅಪ್ಪಗಳು ಅಂತ ಹೇಳ್ಯಾರ. ಹಂಗೆ ಹೋಗಿ ಕಲ್ಸಕ್ಕೆ ನಾಳೆ ಭಕ್ತರು ಬಹಳ ಜನ ಬರ್ತಾರ, ಅದಕ್ಕ 20 kg ಸಕ್ಕರೆ ಕೊಡ್ರಿ ಅಂತ ಕೇಳ್ಯಾರ. ಸಕ್ಕರೆ ಕೊಡಾಕ ಅಷ್ಟೆಲ್ಲ ಕೇಳ್ಕೊಂಡು ಹೊಳ್ಳಿ ಬಂದು ಪ್ರಸಾದ ಏನ್ ಮಾಡ್ಯಾರ. ಪ್ರಸಾದ ಎಲ್ಲ ಮಾಡಿದ್ಮ್ಯಾಗ ಸುಮಾರು ಮಾಡಿದ್ಮ್ಯಾಗ ಸಿದ್ಲಿಂಗನ್ ಕೂಡ ಒಂದು 1.5 ತಾಸು ಮಾತಾಡ್ಕೊಂತ ಕೂತಾರ. 7ರಿಂದ 8:30 6:30 ಒಂದು 1.5 ತಾಸು 2 ತಾಸು ಮಾತಾಡ್ಕೊಂತ ಕೂತಾರ. ಕೂತ ಹೊತ್ತಿನಾಗ ಹೇಳಕತ್ತಾರ, ಏನೇನು ಹೇಳಕತ್ತಾರ ಅಪ್ಪಗಳು. ಹೇಳೋ ಹೊತ್ತಿನಾಗ ಇಲ್ಲ, ನನಗೊಬ್ರು ಯಾರೋ ಒಬ್ಬರು ಹೆಣ್ಮಕ್ಳು ಅಜ್ಜಿ ಯಜಮಾನ್ ಹೆಣ್ಮಕ್ಳು ನನಗೆ ಬರ್ರಿ ಅಂತ ಕರೀತಾರ. ಆ ಕರೆಯಕತ್ತಾರ ಮತ್ತು ನಾನು ಮುಗಿಯಾಕ ಬಂದದ. ಅದಕ್ಕೆ ಹೆಂಗ್ ಮಾಡಬೇಕು ಅಂತ ಬಹಳಷ್ಟು ಸಿದ್ಧಗಳು ಚರ್ಚೆ ಮಾಡ್ಯಾರ. ಚರ್ಚೆ ಮಾಡಿದ ಕೂಡ ನಾ ಇನ್ನು ಹೋಗ್ಬೇಕಾಗ್ಯಾರ ಅಂದಾರ. ಇನ್ನು ಭಾಳ ದಿವ್ಸ ಇಲ್ಲಂತೂ ಅಂದಾರ. ಅಂದ ಕೂಡ ಅವ ಸಿದ್ಲಿಂಗ ಏನಂತ ಹೇಳ್ಯಾನಪ್ಪ ಅಂದ್ರ, ನೀವ್ ಹೇಳಾರ್ದು ಹೋಗ್ಕತ್ ಮಾಡಿರೇನು ಅಂತ ಅಂದಾನಿವ. ಹೇಳೇ ಹೋಗ್ತೀನಿ, ಹೇಳಾರ್ದು ಹೆಂಗ್ ಹೋಗಿಲ್ಲ ಅಂತ ತಿಳ್ಕೊಳ್ತಿಸಂದು ಅಂದಾರ.
ಅಂದು ಆ ಕಳವಳ ವ್ಯಕ್ತಪಡಿಸೋದು ನೋಡಿ, ಸಾಯಂಕಾಲ 7:30-8 ಗಂಟೆ ಕಳವಳ ವ್ಯಕ್ತಪಡಿಸೋದು ನೋಡಿ ಸಣ್ಣ ಅಪ್ಪಳಿಗೆ ಹೇಳೇನ್ರಿ ಅಂತ ತಿಳ್ಕೊಂಡು ಹೇಳ್ಕೇಸಿ ನೀವು ಕೇಳ್ಯಾನ. ಕೇಳಿದ ಕೂಡಲೇ ಅವ್ರೇನಂದಾರ, ಇಲ್ಲ ನೆನೆಸಿದೆ ಅಷ್ಟೇ, ಅವ್ರ ಕೆಲಸ ಬಿಡಿಸೋದು ಯಾಕೆ ಕರಿಬೇಕು, ನೆನೆಸಿದೆ, ಹಂಗಾರು ನಾಳೆಗೆ ಬರ್ತಾರಲ್ಲ ಅಂದಾರ. ಅಂದ ಕೂಡಲೇ ಆಯ್ತು ತಿಳ್ಕೊಂಡು ಹೇಳಿ ಸಾಯಂಕಾಲ ಮತ್ತೊಬ್ಬ ಡ್ರೈವರ್ ಕರೆಸಿಕೊಂಡು ಮುಂಜಾನೆ ಸುಮಾರು 6:30-7 ಮುಂಜಾನೆ 4:30 ಅವತ್ತಿನ ದಿವಸ ರಾಯಚೂರದಾಗ 7 ಇತ್ತು, -3, -4, -7 ತಂಡಿತ್ತು. 4-5 ಗಂಟೆಗೆ ಎಷ್ಟಾಯ್ತು ನೋಡಪ್ಪ ಅಂತ ಹುಡುಗ ಹೇಳಿದೆ. ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ, ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.